ನಮ್ಮಲ್ಲಿ 11 ರೀತಿ ಎಣ್ಣೆಗಳನ್ನ ಉತ್ಪಾದನೆ ಮಾಡ್ತೀವಿ ಸರ್. ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಸೂರ್ಯಕಾಂತಿ, ಅಗಸೆ, ಬೇಯಿಸಿರ್ತಕ್ಕಂಥ ಹರಳೆಣ್ಣೆ, ಬಾದಾಮಿ ಎಣ್ಣೆ, ಕಾಶ್ಮೀರಿ ಬಾದಾಮಿ ಎಣ್ಣೆ, ದೀಪದ ಎಣ್ಣೆ, ಮತ್ತೆ ಹೇರ್ ಆಯಿಲ್ ಅಂತ ಒಂದು ತಯಾರಿಸ್ತೀವಿ, ಮತ್ತೆ ನೋವಿನ ಎಣ್ಣೆ ಅಂತ ಸುಮಾರು ಒಂದು 11 ರೀತಿ ಎಣ್ಣೆಗಳನ್ನ ನಾವು ತಯಾರಿಸ್ತೀವಿ ಸರ್. ಈಗ ಸಾಮಾನ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ ಅಂದ್ರೆ ಒಬ್ರಿಗೆ ಈಗ 1 kg ನಾನು ಬೀಜ ಕೊಟ್ರೆ ಎಷ್ಟು ಎಣ್ಣೆ ಬರುತ್ತೆ ಅನ್ನೋಕ್ಕಂತ ಕೆಲವ್ರು ಕನ್ಫ್ಯೂಸ್ ಇರುತ್ತೆ. ಈ 1 kg ನಾನು ಎಣ್ಣೆ ರೆಡಿ ಮಾಡ್ಕೋಬೇಕಂದ್ರೆ ಎಷ್ಟು ಬೀಜಗಳು ಬೇಕಾಗುತ್ತೆ ಸರ್? 1 kg ಕಡಲೆಕಾಯಿ ಎಣ್ಣೆ ಬರೋದಕ್ಕೆ 3 kg ಅಷ್ಟು ಕಡಲೆಕಾಯಿ ಬೀಜನ ಬಳಸ್ಬೇಕು ಸರ್. ಇದು ಒಂದೊಂದು ಎಣ್ಣೆ ಕಾಳುಗಳಲ್ಲೂ ಒಂದೊಂದು ಎಣ್ಣೆ ಪರ್ಸೆಂಟೇಜ್ ಇರುತ್ತೆ. ಉದಾಹರಣೆಗೆ ಕೊಬ್ಬರಿ ತಗೊಂಡ್ರೆ ಹೈಯೆಸ್ಟ್ ಎಣ್ಣೆ ಇರುತ್ತೆ, 50 ರಿಂದ 60% ಎಣ್ಣೆ ಬರುತ್ತೆ. ಅಂದ್ರೆ 2 kgಗೆ 1 ಲೀಟರ್ ಸಿಕ್ಬಿಡುತ್ತೆ ಎಣ್ಣೆ. ಅದೇ ಎಳ್ಳು ತಗೊಂಡ್ರೆ ಅದು ಕಡಲೆಕಾಯಿ ಅಷ್ಟೇ, ಮೋರಲ್ ಸೇಮ್. ಸೊ ಹುಚ್ಚೆಳ್ಳು ತಗೊಂಡ್ರೆ 5 ರಿಂದ 6 kg ಬೇಕು. ಕುಸ್ಬೆ ತಗೊಂಡ್ರು ಅಷ್ಟೇ 5 ರಿಂದ 6 kg ಬೇಕು. ಹೀಗೆ ಒಂದೊಂದು ಎಣ್ಣೆ ಕಾಳಲ್ಲಿ ಎಣ್ಣೆ ಅಂಶಗಳು ವೇರಿ ಆಗುತ್ತೆ. ಸೊ ಅದು ನಾವು ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್.